ಐ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಮ್ಮ ಕೊಳ್ಳೇಗಾಲದ ಆರಾಮ್ಸಿ ನೋಡ್ರಪ್ಪ ಇದೆ. ಇಲ್ಲೇ ಗೋಡನ್ಗಳಿರೋದು ನೋಡಿ. ನಾನು ಗೋಡನ್ ಮುಂದ್ಗಡೆನೇ ಕೂತಿದ್ದೀನಿ. ಅಂಗಡಿಯವರಾಗಿರ್ಬೋದು, ಚಿಲ್ಲರೆ ಅಂಗಡಿಯವರು, ಮತ್ತು ಈ ಭತ್ತದ ದಳ್ಳಾಳಿ ವ್ಯಾಪಾರಿಗಳಾಗಿರ್ಬೋದು, ಇಲ್ಲೇ ಗೋಡನ್ ಮಡಿಕೊಂಡಿರೋದು ಆಲ್ಮೋಸ್ಟು. ಇಲ್ಲಿ ಅಂಗಡಿಗಳಿರೋದಲ್ಲಿ ಇವೇ ಗೋಡನ್ಗಳು. ಏನೇನು ಭತ್ತದ ಮೂಟೆ, ಅಕ್ಕಿ ಮೂಟೆ, ಮತ್ತು ಚಿಲ್ಲರೆ ಅಂಗಡಿಗಳು ಗೊತ್ತಲ್ಲ, ಐಟಮ್ಗಳು, ದಿನಸಿ ಐಟಮ್ಗಳು, ಅವನ್ನೆಲ್ಲ ಇಲ್ಲಿ ಆ ಗೋಡನ್ಗಳಲ್ಲೇ ಮಡಗೋದು. ಮತ್ತು ಭತ್ತಗಳನ್ನ ಇಲ್ಲೇ ಸ್ಟಾಕ್ ಮಾಡಿ ನೋಡಿ ಲೋಡ್ ಮಾಡಿ ಆಲ್ರೆಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಲಾರಿಲಿ ನೋಡ್ಬೋದು ನೀವೇನೆ. ಇನ್ನೂ ಆ ಕಡೆ ಜೋಳನೆಲ್ಲ ಒಣಗಂಡಿದ್ದಾರೆ ರೈತರು, ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು. ಆ ಕಡೆ KSRTC ಡಿಪೋ ಇದೆ. ಮುಂದಕ್ಕೆ ಆ ಕಡೆ ಮುಂದಕ್ಕೆ ಹೋದ್ರೆ ತೋರಿಸ್ಬೋದು. ಮತ್ತು ನೋಡಿ ಆ ಕಡೆ ಕೆಳಗಡೆನೆಲ್ಲ ಫುಲ್ಲು ಗೋಡನ್ಗಳಿದ್ದಾವೆ. RMC ಕೊಳ್ಳೇಗಾಲ RMC ಒಂಥರ ಚೆನ್ನಾಗಿದೆ ನೋಡಿ. ಒಂದು KSRTC ಬಸ್ ಹೋಯ್ತು, ಅದು ಇಲ್ಲೇ ಪಕ್ಕದಲ್ಲೇ ಡಿಪೋ ಇರೋದು. ಅದನ್ನು ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಡೈಲಿ ವೀಡಿಯೋ ಬರುತ್ತೆ, ಅಪ್ಲೋಡ್ ಮಾಡ್ತೀನಿ ಡೈಲಿ. ಯಾರೂ ಮಿಸ್ ಮಾಡಬೇಡಿ ವೀಡಿಯೋನ, ಆದಷ್ಟು ಸಪೋರ್ಟ್ ಮಾಡಿ. ಲೋಡ್ ಮಾಡಿ ನಿಲ್ಸಿದ್ರೆ ಇವಾಗ ತಮಿಳ್ನಾಡಿಗೆ ಹೋಗುತ್ತೆ ಭತ್ತ ಲೋಡ್ ಮಾಡಿರೋದು. ತಮಿಳ್ನಾಡಲ್ಲಿ ಹೋಗಿ ಅಲ್ಲಿ ಅನ್ಲೋಡ್ ಮಾಡ್ಬೋದು. ಊಟಕ್ಕೇನೋ ಹೋಗೋರೆ ಡ್ರೈವರು, ಇಲ್ಲಿ ನಿಲ್ಲಿಸ್ಬಿಟ್ಟು ಲೋಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಈ ಗೋಡನಿಂದನೇ ಲೋಡ್ ಮಾಡಿರೋದು. ಆ ಕಡೆಯೂ ಗೋಡನ್ಗಳಿವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ. ವೀಡಿಯೋನ ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ. ವೀಡಿಯೋ ಡೈಲಿ ಹಾಕ್ತಾ ಇರ್ತೀನಿ, ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬೈ. ಅಲ್ಲೊಂದು KSRTC ಬಸ್ ಹೋಗ್ತಾಯಿದೆ ನೋಡಿ. ಆದರೆ ಡಿಪೋನ ಒಂದಿನ ವೀಡಿಯೋ ಮಾಡಬೇಕು, ಪರ್ಮಿಷನ್ ಕೊಡ್ತಾರೆ ಏನೋ ಗೊತ್ತಿಲ್ಲ, ಕೇಳ್ಕೊಂಡು ಮಾಡುವ. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ.